ಅಮಿತಾಬ್ ಬಚ್ಚನ್, ಧರ್ಮೇಂದ್ರು, ಸಂಜೀವ್ ಕುಮಾರ್ ಶೋಲೆ ಪಿಕ್ಚರ್ ಅಲ್ಲಿ ಶೂಟಿಂಗ್ ಮಾಡ್ಬಿಟ್ಟು ಕಲ್ಪನಾ ತೆಗೆದು ಬರ್ತಿದ್ರು. ಹೌದಾ? ಅವರೆಲ್ಲ ನಾವು ತೆಪ್ಕೊಂಡಿದ್ದಾರೆ. ನನ್ನ ಯೂನಿಫಾರ್ಮ್ ಅಲ್ಲಿ ತೆಪ್ಕೊಂಡು ಅಷ್ಟು ಖುಷಿಯಾಗಿ ಹೋದ್ರು. ಈಗ ನನ್ನ ತೆಪ್ಕೊಂಡವ್ರೆ ಅಂತ ಯಾರು ನಂಬ್ತಾರೆ? ಯಾರು ನಂಬಲ್ಲ. ಅವಾಗೆಲ್ಲ ಫೋನೇ ಇರ್ಲಿಲ್ವಲ್ಲ. ನನ್ನ ಇವಾಗ ಫೋನ್ ಇದ್ದಿದ್ರೆ ಎಲ್ಲರದು ವಿಡಿಯೋ ಮಾಡ್ಕೊಬೋದಾಯ್ತಲ್ಲ. ಬಗ್ಗೆ ಅವ್ರು ತೆಪ್ಕೊಂಡಿದ್ದಾರೆ, ನನಗೆ ಖುಷಿ ಇದೆ ಅಂತ ನಾನು ಹೇಳಿದೆ. ನನಗೆ ಕೆಂಗಣ್ಣ ಹನುಮಂತ ಏನು ಬಂದಿದ್ರು, ನಾಗಪ್ಪ ಆಳ್ವನು ಬಂದಿದ್ರು, ಬಿ ಸ್ವರಾಜ, ಅನ್ಸ್ವತ್ತು, ರವಿಚಂದ್ರ, ನೋಕೇಶು, ಉದಯ್ ಕುಮಾರ್, ಶ್ರೀನಾಥ್, ಮಂಜುಳಾ ಅವರು, ಕಲ್ಪನಾ ಅವರು, ಕಲ್ಯಾಣ್ ಕುಮಾರ್ ಅವರು, ಉದಯ್ ಕುಮಾರ್ ಅವರು. ಹೌದಾ? ಕಲ್ಯಾಣ್ ಕುಮಾರ್ ಅವ್ರು ನೋಡಿಲ್ವಾ ನೀನು? ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಮಂಜುಳಾ, ರಾಜ್ಕುಮಾರ್ ಸರ್, ರಾಜ್ಕುಮಾರ್ 2 ಸತಿ ಅವನ ಹತ್ರ ಮಾತಾಡದೆ ಒಂದು ಸುಮ್ಮನೆ ನೋಡ್ಬೇಕು ನಾವು. ಅವನೇನು ಮಾತಾಡ್ತಾರೆ ಅದನ್ನೇ ಕೇಳುದು, ಅಷ್ಟೇ ಸಂತೋಷ ಆಗುತ್ತೆ. ನಾವು ಅವ್ರಿಗೆ ಏನು ರಿಪೀಟ್ ಹೇಳ್ಬಾರ್ದು. ಅವ್ರಿಗೆ ಕೇಳ್ಕೊಂಡಿದ್ದನ್ನ ನಾವು ಮಾತಾಡಿದ್ರೆ ಬೇರೆ ಕಡೆ ಚೆನ್ನಾಗಿರುತ್ತೆ. ಅವನಿಂದ ನಾವು ಮೋಸದ ಕಂತೆ. ಪಿಕ್ಚರ್ ಪೋಸ್ಟರ್ ನೋಡಿ ನಾನು ಕಲ್ತಿದ್ದು, ಪಿಕ್ಚರ್ ನೋಡಿ ನಮ್ ಬುದ್ಧಿ ಕಲಿನ. ನನ್ ಬುದ್ಧಿ ಯಾರು ಹೇಳ್ಕೊಟ್ಟಿಲ್ಲ. ರಾಜ್ಕುಮಾರ್ ಪಿಕ್ಚರ್ ನೋಡಿದ್ದೀನಿ, ರಾಜ್ಕುಮಾರ್ ಪೋಸ್ಟ್ ನೋಡಿದ್ದೀನಿ. ಇವಾಗ ಒಂದೊಂದು ಅಕ್ಷರ ಸೇರಿ ನಾನು ಇಂಗ್ಲಿಷ್ ಓದ್ತೀನಿ, ಹೆಸರುಗಳ ಎಲ್ಲ ನನ್ನ 8ನೇ ಕ್ಲಾಸ್ ಅಷ್ಟೇ ಪಾಸಾಯ್ತು ಪೈಲಾಯ್ತು ನನಗೆ ಗೊತ್ತಿಲ್ಲ. ಹಂಗೆ ನನ್ನ ಜೀವನ ಅದು ಆರೋಗ್ಯ. ಆಮೇಲೆ ದರ್ಶನ್ ಸರ್ನು ನೋಡಿದ್ಯಾ ಅಲ್ವಪ್ಪ? ದರ್ಶನ್ ಸರ್ ಧ್ರುವ ಪಿಕ್ಚರ್ಗೆ ಬರ್ತಾ ಇದ್ರು. ಸುಜನ್ ಲೋಕೇಶ್ ಕರ್ಕೊಂಡ್ಬರೋದು ಒಂದು ಥಿಯೇಟರ್ ಒಳಗೆ. ಓ, ಸುಜನ್ ಲೋಕೇಶ್ ಅವನು. ಕರ್ಕೊಂಡ್ಬರೋದು ನೋಡೋರು, ಜನನೇ ಇಲ್ಲ ಒಳಗಡೆ. 25 ದಿವಸ ಕೋಟ್ಯಾಂತರ ಅಭಿಮಾನಿ ಅವ್ರೆ. ಹೌದು. ಅಯ್ಯೋ, ಒಂದು ಸ್ಟ್ಯಾಂಡರ್ಡ್ ಬರ್ಬೇಕಂದ್ರೆ ಕಷ್ಟಪಡಬೇಕು. ಆಮೇಲೆ ಇವರು ಸುದೀಪ್ ಸರ್ನ ನೋಡಿದ್ಯಪ್ಪ? ಅಷ್ಟೊತ್ತಿಗೆ ಇದಾಯ್ತಲ್ವಾ, ಥಿಯೇಟ್ರ್ ಬಿಟ್ಬಿಟ್ರಿ ಅಲ್ಲ? ನಾನಿ ಪಿಕ್ಚರ್ಗೆ ವಿಷ್ಣುವರ್ಧನ್ ಬಂದ್ರು ಥಿಯೇಟರ್ಗೆ. ಯಾವ್ದದು? ಲಾಲಿ ಬಂದ್ರು. ಲೀಲಾವತಿನೂ ಕೂಡ ಬಂದ್ರು ಬೇರೆ ಪಿಕ್ಚರ್ಗೆ. ಈ ತರ ಎಲ್ಲ ಬರ್ತಾರೆ, ಒಯ್ತಾರೆ, ಅಷ್ಟೇ ಸಂಭ್ರಮ. ಆವಾಗ ನಮ್ಗಿರುತ್ತೆ ಅಂದ್ರೆ ನೆನಪು, ನಮ್ಗಿರುತ್ತೆ ವಿನ ಬೇರೆಯವ್ರಿಗೆ ಸಿಕ್ಕುದಿಲ್ಲ. ಜಾಗದಲ್ಲಿ ಇರ್ಬೇಕಂದ್ರೆ ನಾವೇ ಪುಣ್ಯ. ನಾವೇನು ಫಾರಿನ್ ಇಂಡಿಯನ್. ಆಮೇಲೆ ಅದ್ಯಾರೋ ಒಬ್ಬಟ್ಟು ಮಾಡ್ಕೊಂಡ್ ಬಂದಿದ್ರು ಅಂತಂದ್ರಲ್ಲ, ಯಾರು? ಕಲ್ಪನಾ ಅವರ, ಮಂಜುಳಾ ಅವರ? ಮಂಜುಳಾ ಹುಡುಗಾಟದ ಹುಡುಗಿ, 76ನೇ ಇಸ್ವಿ, ಮಿಸೇನು 76 ಅಂತ ಒಂದು ರೆಕಾರ್ಡ್ ಇದೆ. ಅದಕ್ಕೆ ಒಬ್ಬಟ್ಟು ಮಾಡ್ಕೊಂಡು ಎಲ್ಲಾನು ಕೊಟ್ಟರು. ಯುಗಾದಿ ಹಬ್ಬದ ದಿವಸ ಅದು ರಿಲೀಸು. ಅಲ್ಲಿ ಪಾಕಿಟ್ ಎಲ್ಲ ಹೊಡೆದಾಕ್ಬಿಟ್ರು, ಅಷ್ಟೊಂದು ಕ್ರೌಡು. ಹುಡುಗಾಟದ ಹುಡುಗಿ ಶ್ರೀನಾಥ್ ಹೆಸರು ಚೆನ್ನಕೇಶವನ ಹೆಸರು ಚೆನ್ನ ಅಂದ್ಬಿಟ್ಟು ಅವನ ಹಣ್ಣಿನ ಗುಗ್ಗು ಮಾಡ್ತಾರೆ. ಅವನ ಹಣ್ಣಿನ ಗುಗ್ಗು ಅಲ್ಲ, ಆ ಥರ ಇದೆ. ತುಂಬಾ ಕಲ್ಪನವರು ಬಂದಿದ್ರು. ದಾನಿ ಬಂದು ಕೊಕೊಕೋಲಾ ತಗೊಂಡು ಹೋಗ್ತಿದ್ರು. ನಾನು ಬಿಡುದಿಲ್ಲ ಅನ್ನೆ. ಕಲ್ಪನಾ ದಾದಿ ಅಂತ ನನಗೆ ಗೊತ್ತಿಲ್ಲ, ಬಿಡುದಿಲ್ವಂತೆ ಅಂತ ಕಲ್ಪನಾ ಹೇಳಿದ್ರು. ವಾಪಸ್ ಇನ್ನೊಂದು ಬಿಟ್ಟು ಹೋಗ್ಬಿಟ್ರು. ಆಮೇಲೆ ಕಲ್ಪನಾ ಅಂತ ಹೇಳಕ್ಕಿಲ್ವ ನಮ್ಮ ನೀನು ಅಂತ ಅಂದೆ. ಹೋಗಿ ಬಿಡಪ್ಪ ಅಂತಂದ್ರು. ಆ ಥರ ಕಲ್ಪನೆಗೆ ಕೊಕೊಕೋಲಾ ಅಂದ್ರೆ ಒಳಗಡೆ ಬಿಟ್ಟಿಲ್ಲ ನನಗೆ ಗೊತ್ತಿಲ್ಲ. ಹಂಗೆ ನಮ್ಮ ಥಿಯೇಟರ್ ಓನರ್ ಬರೋರು. ನಾವು ಸ್ಟೂಲ್ ಮೇಲೆ ಕೂತಿದ್ರೆ ಎಂತ ಡೋರ್ ಓಪನ್ ಮಾಡಿದ್ರೆ ಅವರು ಬೈಟು ತುಂಬ ಮೈಟು ನಾವು ಹೋಗ್ತೀವಂತ ಅವರೇ ಓಪನ್ ಮಾಡ್ಕೊಂಡು ಅವರೇ ಹೋಗೋರು ಥಿಯೇಟರ್ ಒಳಗಡೆ. ನಾವು ಕೆಲಸಗಾರರು ಅಂತ ಅವ್ರು ಯಾವತ್ತೂ ಅವ್ನ ಭಾವನ ಅವನೇ ಹೆಮ್ಮೆ ಇಲ್ಲ. ಅಂತೆ ಥಿಯೇಟರ್ ಕಲ್ಪನಾ ಆ ಥರ ಇತ್ತು. ಎಷ್ಟು ವರ್ಷ ಅಪ್ಪ ಸರ್ವಿಸು ಟೋಟಲ್? 37 ವರ್ಷ. 71 ನವೆಂಬರ್ 5ನೇ ತಾರೀಕಿಗೆ ಥಿಯೇಟರ್ ಸೇರಿದ್ದು. ಓಕೆ. ಬಿಟ್ಟಿದ್ದು 10 ಗಂಟೆಗೆ ಹೋಗೋದಕ್ಕೆ ರಾತ್ರಿ 12 ಗಂಟೆವರೆಗೂ ನನಗೆ ಊಟ ಇಲ್ಲ, ಕಾಫಿ ಇಲ್ಲ, ಏನಿಲ್ಲ. ನಿಂತೇ ಇದ್ದೀನಿ. ಮನೆಗೆ ಬಂದು ಊಟ ಮಾಡಿದ್ದೀನಿ. 71
1971 ನವೆಂಬರ್ 5. ಹೌದಾ ಹಬ್ಬ ಎಷ್ಟು ನೆನಪಿದೆಪ್ಪ ನಿಂಗೆ. ಪಿಕ್ಚರ್ ಬುಡ್ಡಿ ಗುಡ್ಡಿ 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 ಜಯಮಾಧವ್ರದ್ದು. ಗುಡ್ಡಿ ಅಂದ್ರೆ ಆ ಪಿಕ್ಚರ್ ನಾನು ನೆನ್ಕೊಂಡಿದ್ದೆ ಅಷ್ಟೇ. ಬೇಕಾದಷ್ಟು ಪಿಕ್ಚರ್ ಸರ್ಜಿಲ್ ಕವರ್ ಬಂದರು, ನಮ್ಗೆ ಯಾರು ಬಂದರು, ಒಳ್ಳೊಳ್ಳೆ ಆಕ್ಟ್ರೆಸ್. ಇದು ತಮಿಳ್ನಾಡಿಂದ ಮತ್ತೆ ತೆಲುಗಿಂದ ಯಾರಾದರೂ ನೋಡಿದ್ಯಪ್ಪ?